ಹೆಲೋ ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರೇಷನ್ ರೈಸನ್ನು ಬಳಸ್ಕೊಂಡು ತುಂಬಾ ಸಾಫ್ಟ್ ಆದಂಥ ಇಡ್ಲಿಯನ್ನು ಹಾಗೂ ಕಾಂಬಿನೇಷನ್ ಆಗಿ ಮೂಲಂಗಿ ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೋಡಾವನ್ನು ಆ್ಯಡ್ ಮಾಡದೆ ತುಂಬಾ ಸಾಫ್ಟ್ ಆದ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೆಜರ್ಮೆಂಟಿಗೆ ಒಂದು ಕಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. 1/2 ಕಪ್ ಅಷ್ಟು ಉದ್ದಿನಬೇಳೆಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. 3.5 ಕಪ್ ಅಷ್ಟು ರೇಷನ್ ರೈಸನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/2 ಕಪ್ ರೈಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ರೈಸ್ ಬಂದು ಆಪ್ಷನಲ್ಲೇ. 1 ಕಪ್ ಅಷ್ಟು ಅವಲಕ್ಕಿಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು 3ರಿಂದ 4 ಬಾರಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊತಾ ಇದ್ದೀನಿ. 6 to 8 ಅವರ್ಸ್ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಉದ್ದಿನಬೇಳೆಯನ್ನು ಫ್ಲಫಿಯಾಗಿ ಬರೋವರೆಗೂ ರುಬ್ಕೊತಾ ಇದ್ದೀನಿ. ಹಾಗೂ ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿಯನ್ನು ರುಬ್ಬೋದಕ್ಕೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕಿಟ್ಕೊಂಡಿದ್ದೀನಿ. ರೈಸ್ ಮತ್ತು ಅವಲಕ್ಕಿಯನ್ನು ಒಟ್ಟಿಗೆ ರುಬ್ಕೊಂಡು ಫರ್ಮೆಂಟೇಷನ್ ಪ್ರಾಸೆಸ್ಗೋಸ್ಕರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಓವರ್ ನೈಟ್ ಫರ್ಮೆಂಟೇಷನ್ ಪ್ರಾಸೆಸ್ಗೆ ಇಟ್ಟಿದ್ದೀನಿ. ಬೆಳಗ್ಗೆ ಹಸಿಟ್ಟು ತೆಗೆದಾಗ ಇಷ್ಟು ಸಾಫ್ಟಾಗಿ ಬಂದಿದೆ. ಇದಕ್ಕೆ ಯಾವುದೇ ಸೋಡಾವನ್ನು ಆ್ಯಡ್ ಮಾಡಿಲ್ಲ. ಹಸಿಟ್ಟನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಇಡ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟನ್ನು ಕೂಡ ಒಟ್ಟಿಗೆ ಸೇರಿಸಿ ಬೇಯಿಸ್ಕೊಂಡಿರೋದ್ರಿಂದ ಇಡ್ಲಿ ತುಂಬಾ ಕಲರಾಗಿ ಬಂದುಬಿಟ್ಟಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಮೂಲಂಗಿ ಚಟ್ನಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಚಟ್ನಿ ಮಾಡಿಕೊಡೋದ್ರಿಂದ ವೆಜಿಟೇಬಲ್ ತಿನ್ನೋ ಫೀಲಿಂಗೇ ಬರೋದಿಲ್ಲ. ಒಂದು ಕಡಾಯಿಗೆ 1 ಸ್ಪೂನಷ್ಟು ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನೇ ಬಳಸ್ಕೊಂಡಿದ್ದೀನಿ. ಒಂದು ಟೊಮೆಟೊವನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಮೂಲಂಗಿಯನ್ನು ಬಾಡಿಸ್ಕೊತಾ ಇದ್ದೀನಿ. ಮೂಲಂಗಿ ಚೆನ್ನಾಗಿ ಬಾಡಿದ ಮೇಲೆ ನಾವು ಈಗಾಗಲೇ ಬಾಡಿಸಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಈರುಳ್ಳಿ ಜೊತೆಗೆ ಮೂಲಂಗಿಯನ್ನು ಸೇರಿಸ್ಕೊಂಡು ಆರಕ್ಕಿಟ್ಬಿಟ್ಟು ಗ್ರೈಂಡ್ ಮಾಡಿ ತೆಗೆದ್ರೆ ನಮ್ಮ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆಗಾಗಿ ಒಂದು ತಡ್ಕ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೀತಿಯ ಸಿಂಪಲ್ ರೆಸಿಪೀಸಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.